ಗುರುತರಾಜೇಗೌಡ ಒಂದು ಆರೋಪ ಮಾಡಿದ್ದಾರೆ. ಪ್ರಿಯಾಂಕ ಖರ್ಗೆ ಮತ್ತು ದೊರಸ್ವಾಮಿ ಅವರು ಒಟ್ಟು 4 ಜನ ಸಚಿವರನ್ನು ಒಳಗೊಂಡು ಒಂದು ಸಂಚನ ರೂಪಿಸಿದ್ರು ಪೆಂಡ್ರೈವ್ ಪ್ರಕರಣದಲ್ಲಿ ಅನ್ನುವಂತ ಹ್ಯಾಂಡಲ್ ಮಾಡಕ್ಕೆ ಸಚಿವರ ಟೀಮ್ ಮಾಡಲಾಗಿ. ಹ್ಯಾಂಡಲ್ ಅಂದ್ರೆ ಏನ್ ತರ ಹ್ಯಾಂಡಲ್ ಪ್ರಿಯಾಂಕರಿಗೆ ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ಮತ್ತೆ ಇನ್ನೊಬ್ಬರು 4 ಜನ ಎಲೆಕ್ಷನ್ ಬಿಟ್ಟು ಬೇರೆ ಏನ್ ಕೆಲಸ ಇರ್ಲಿಲ್ವ ಅವಾಗ. ಬರ ನಿರ್ವಹಣೆ ಮಾಡೋದ್ ಬಿಟ್ಟು ಬೇರೆ ಏನ್ ಕೆಲಸ ಇರಲಿಲ್ಲ. ಪೆನ್ ಡ್ರೈವ್ ಹಿಂದೆ ಆಗಿತ್ತ. ಈಗ ಕೆಲವು ಪ್ರಶ್ನೆಗಳು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಇದು ಪದೇ ಪದೇ JDS ಅವರು BJP ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇಶ್ಯೂವನ್ನು ಡೈವರ್ಟ್ ಮಾಡೋಕ್ಕೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಉಪಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಯಾವುದೇ ಸಾಕ್ಷಿ ಇರಲಾರ್ದೆ, ಯಾವುದೇ ಪುರಾವೆಗಳಿರಲಾರ್ದೆ ಮಾಧ್ಯಮದ ದಾರಿ ತಪ್ಪಿಸ್ಬೇಕಂತ ಪ್ರಜ್ವಲ್ ರೇವಣ್ಣ ಕೇಸ್ ಏನಿದೆ ಅದನ್ನು ಹೊರತುಪಡಿಸಿ ಲೋಕಲ್ ಪಾಲಿಟಿಕ್ಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ, ಪ್ರಜ್ವಲ್ ರೇವಣ್ಣ ಯಾಕೆ ಈ ಕೃತ್ಯಗಳನ್ನು ಮಾಡ್ದ, ಪ್ರಜ್ವಲ್ ರೇವಣ್ಣ ಶೂಟಿಂಗ್ ಯಾಕೆ ಮಾಡ್ದ, ಪ್ರಜ್ವಲ್ ರೇವಣ್ಣ ಯಾಕೆ ಇದು ವೈರಲ್ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ ಯಾರು ಚರ್ಚೆ ಮಾಡ್ತಾ ಇಲ್ಲ. BJP ಅವ್ರು JDS ಅವರು ಅವ್ರಿಗೆ ಇಂಟ್ರೆಸ್ಟ್ ಇರೋದು ಶಿವಕುಮಾರ್ ಅವ್ರ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ, ಕಾಂಗ್ರೆಸ್ನವರ ವಿವಿಧ ಬೇರೆ ಬೇರೆ ನಾಯಕರ ಮೇಲೆ ನಾವು ಕೆಲವು ಪ್ರಶ್ನೆಗಳಿದೆ ನಮ್ಮದು ಕೂಡ. ಇದಕ್ಕೆ BJP ಅವರು JDS ಅವರು ನೇರವಾಗಿ ಉತ್ತರ ಕೊಡಬೇಕು. ಇದಕ್ಕೆ ಸುಮ್ಮನೆ ಸುತ್ತಿ ಬಳಸಿ ಮಾತಾಡೋದು ನಿಲ್ಲಿಸಿ ಪ್ರಕರಣದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಪ್ರಕರಣ ಮಾಡಿದವ್ರು ಯಾರು, ಇಂಥ ಕೃತ್ಯಗಳನ್ನು ಮಾಡಿ ರೆಕಾರ್ಡ್ ಮಾಡಿದವ್ರು ಯಾರು, ಯಾರ ಮೊಬೈಲ್ ಫೋನ್ನಲ್ಲಿ ಇದು ಸ್ಟೋರ್ ಆಗಿತ್ತು, ಈ ವಿಡಿಯೋಗಳು ನಿಮ್ಮ ಖಾಸಗಿ ಮೊಬೈಲ್ನಲ್ಲಿ ಇದ್ದಾಗ ನಿಮ್ಮ ಡ್ರೈವರ್ ತನಕ ಹೇಗೆ ಹೋಯ್ತು, ಡ್ರೈವರಿಂದ BJPಯ ಅಧಿಕೃತವಾದಂಥ ಕ್ಯಾಂಡಿಡೇಟ್, BJP ಹೊಳೆ ನರಸೀಪುರ ಕ್ಯಾಂಡಿಡೇಟು ದೇವರಾಜೇಗೌಡ ಹತ್ರ ಹೇಗೆ ಬಂತು. ದೇವರಾಜೇಗೌಡರೇ ಹೇಳ್ತಾ ಇದ್ದಾರೆ, ನಾನು ಇದೆಲ್ಲ ಮಾಡಿರೋದು ಮೇಲಿನವರ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನಮಾನದಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಹೋಮ್ ಮಿನಿಸ್ಟರ್, ಸರ್ದಾರ್ ಪಟೇಲ್ ಆದಮೇಲೆ ಯಾರಾದರೂ ಪವರ್ಫುಲ್ ಹೋಮ್ ಮಿನಿಸ್ಟರ್ ನಮ್ಮ ದೇಶ ಕಂಡಿದೆ ಅಂದರೆ ಅಮಿತ್ ಶಾ ಅಂತ ಹೇಳ್ತಾರೆ BJP ಅವರು. ಅವರ ಗಮನಕ್ಕೆ ತಂದು ಅವರನ್ನು ಭೇಟಿಯಾಗಿ ನಾನು ಇದೆಲ್ಲ ಮಾಡಿದ್ದೇನೆ, ನಾನು ಅವ್ರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದೇನೆ ಅಂತ ದೇವರಾಜೇಗೌಡರೇ ಹೇಳಿರೋದಲ್ವ. ಅಂದರೆ ಈ ಇಡೀ ಹಾಸನಕ್ಕೆ ಎಲ್ಲಿ ಪಾರ್ಕ್ನಲ್ಲೂ ಪಾರ್ಕ್ ಬೆಂಚ್ ಮೇಲೆ ನಿಮಗೆ ಪೆನ್ ಡ್ರೈವ್ಗಳು ಸಿಗ್ತಾ ಇತ್ತು, ಸ್ಟೇಡಿಯಂಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು, ಸಾರ್ವಜನಿಕರ ಸ್ಥಳಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು ಅಂದರೆ ಅಮಿತ್ ಶಾ ಅವರ ನಿರ್ದೇಶನ ಮೇಲೆ ಮಾಡಿದ್ರ ಇದು ವೈರಲ್ ಆಗೋಕ್ಕೆ ಕಾರಣ ಕೆಲವು BJP ಶಾಸಕರು, ಮಾಜಿ ಶಾಸಕರಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಅವರ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಎಲ್ಲರೂ ಬಂಧನ ಆಗಿದ್ದಾರೆ. ಅಲ್ಲೂ ಕೂಡ ಡ್ರೈವ್ಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ. ಮತ್ತು BJP ಮತ್ತು JDS ಅವ್ರು ಏನಾಗ್ಬಿಟ್ಟಿದೆ ಅಂದರೆ ಅವರ ಇಂಟ್ರೆಸ್ಟು ಇದು ವೈರಲ್ ಹೆಂಗಾಯಿತು ಅಂತ ಕೇಳ್ತಾ ಇದ್ದಾರೆ. ಇದು ಮಾಡಿದ್ಯಾಕೆ ಅಂತ ಹೇಳ್ತಾ ಇಲ್ಲ ಇನ್ನೂ ಕೂಡ. ಅವ್ರ ಮನೆ ಮಗ ಮತ್ತು ಅವರ ಅಧಿಕೃತ ಅಭ್ಯರ್ಥಿ ಜಾಯಿಂಟ್ ಕ್ಯಾಂಡಿಡೇಟ್ ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಯಾಕೆ ಇಂಥ ಕೃತ್ಯವನ್ನು ಮಾಡಿದ್ದಾನೆ ಅಂದ್ಬಿಟ್ಟು ಇನ್ನೂ ಅವ್ರು ಹೇಳ್ತಾ ಇಲ್ಲ. ಅವ್ರ ಕನ್ಸರ್ನ್ ಏನಪ್ಪ ಅಂದರೆ ಅವ್ರ ಮಗಂಗೇನು ಆಗಬಾರ್ದು, ಸಂತ್ರಸ್ತರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಅವ್ರ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಇದೆ. ಬರೀ ಅವ್ರ ಕುಟುಂಬದ ರೆಪ್ಯುಟೇಷನ್, ಅವ್ರ ಪಕ್ಷದ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಇದೆ ಅಷ್ಟೇ ಅವರಿಗೆ. ಯಾಕೆ ಹಿಂಗೆ ಮಾಡ್ದ ಅಂತ ಇಲ್ಲಿವರೆಗೂ ಏನಾದರೂ ಹೇಳಿದಾರ? ಇಲ್ಲಪ್ಪ, ನಮ್ಮ ಮನೆ ಮಗನಿಂದ ಅಥವಾ ನಮ್ಮ ಅಭ್ಯರ್ಥಿಯಿಂದ ಇದು ತಪ್ಪಾಗಿದೆ, ಮಾಡಬಾರ್ದಾಗಿತ್ತು, ಮಾನಸಿಕವಾಗಿ ಏನಾದರೂ ರೋಗ ಇತ್ತು, ಅವನಿಗೆ ಏನಾದರೂ ಇದ್ರೂ ನಾವು ಚಿಕಿತ್ಸೆ ಕೊಡಿಸ್ತೀವಿ, ಇದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಸಮಾಜದಲ್ಲಿ. ಇವತ್ತ ನಾವು ಬಾಯಿಂದ ಬಂದಿದೆಯಾ ಅವ್ರದ್ದು? ಇಲ್ಲ, ಇದು ಒಂದು ನಮ್ಮ ಕುಟುಂಬದ ಮೇಲೆ ಒಂದು ಕಳಂಕ ಇದೆ, ಈ ಕಳಂಕ ಅಳಿಸೋ ತನಕ ನಾವು ರಾಜೀನಾಮೆ ಕೊಡ್ತೀನಿ. ಎಷ್ಟು ಜನ ಇದ್ದಾರೆ ಸರ್? 2 MLAಗಳಿದ್ದಾರೆ, ಒಬ್ರು MLC ಇದ್ದಾರೆ, ಒಬ್ಬರು MP ಇದ್ದಾರೆ.
4 ಜನ ಈ ಕುಟುಂಬದಲ್ಲೇ ಮೇಲ್ಮನೆ ಕೆಳಗಿನ ಮನೆ ಸದಸ್ಯರಿದ್ದಾರೆ. ಕೇಂದ್ರದಲ್ಲಿ ಒಂದು ಪ್ರಭಾವಿ ನಾಯಕರಿದ್ದಾರೆ. ಇಂಥ ಒಂದು ದೊಡ್ಡ ಕಳಂಕ ಈ ಕುಟುಂಬಕ್ಕೆ ಅಂಟ್ಕೊಂಡಾಗ, ಈ ಪಕ್ಷಕ್ಕೆ ಅಂಟ್ಕೊಂಡಾಗ ನಾವು ರಾಜೀನಾಮೆ ಕೊಡ್ತೀವಿ, ಈ ಕಳಂಕವನ್ನ ನಾವು ತೊಳೆಯೋ ತನಕ ನಾವು ಸಾರ್ವಜನಿಕ ಜೀವನದಿಂದ ದೂರ ಉಳಿತೀವಿ ಅಂತ ಹೇಳಿದಾರ. ಅದು ಬಿಟ್ಟು ಏನು ಹೇಳ್ತಾ ಇದ್ದಾರೆ? ಶಿವಕುಮಾರ್ ಮಹಾನಾಯಕರು ರಾಜೀನಾಮೆ ಕೊಡಬೇಕು, ತಿಮಿಂಗಳನ ಪರಮೇಶ್ವರ್ ಅವ್ರು ಹಿಡಿಬೇಕು. ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡ್ರೆ ಮತ್ತೆ ಸ್ವಲ್ಪ ನಿಮ್ಮ ಮನೆಯಲ್ಲೇ ಶೋಧನೆ ಮಾಡಿದ್ರೆ ಎಲ್ಲ ತಿಮಿಂಗಳು ಸಿಗ್ತಾರೆ. ಅದ್ರ ಬಗ್ಗೆ ಮಾತಾಡಕ್ ತಯಾರಿಲ್ಲ ಇವತ್ತು. ಇಲ್ಲಿ ನಮ್ಮ ಪ್ರಶ್ನೆ ನಾವು ಇಷ್ಟೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ಪ್ರಜ್ವಲ್ ರೇವಣ್ಣ ಹಾಲಿಡೇಗೆ ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ ಕುಟುಂಬದವರು, ನಿಮಗೆ ಮಾಧ್ಯಮದಲ್ಲೇ ಹೇಳಿದ್ರಲ್ಲ, ಅವನು ಜರ್ಮನಿಗೆ ಹೋಗಿದ್ದಾರೆ, ವಿಚಾರಣೆ ಕರೆದ್ರೆ ಬರ್ತಾರೆ ಅಂತ ಹೇಳಿರ್ಲಿಲ್ವಾ? ಕರೆದಿದ್ದಾರಲ್ಲ, ಎಲ್ಲಿದ್ದಾನೆ ಈಗ? ಆಫ್ಟರ್ ಆಲ್ ಈಸ್ ಅ ಫ್ಯೂಜಿಟಿವ್. ನಿಮ್ಮ ಮನೆ ಮಗ ಓಡೋಗಿದ್ದಾನೆ, ಎಲ್ಲಿದ್ದಾನೆ ಕರೆಸ್ರಿ ಅಂತ ಹೇಳಿದ್ರೆ ಅವಾಗ ಕರೆಸ್ತೀನಿ ಅಂತ ಹೇಳಿದವರು ಇವತ್ತು ಗೊತ್ತಿಲ್ಲ ಅಂತ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.